ಇಡಿ ಹೆಸರಲ್ಲಿ ರೇಡ್ ಮಾಡಿ 30 ಲಕ್ಷ ದರೋಡೆಯಾಗಿರುವಂತಹ ಪ್ರಕರಣ ಇದು. ಸಿಂಗಾರಿ ಬೀಡಿ ಉದ್ಯಮಿ ಸುಲೇಮಾನ್ ಮನೆಯಲ್ಲಿ ದರೋಡೆಯಾಗಿತ್ತು. ಪೊಲೀಸ್ ಸೇರಿ ಕೇರಳದ 4ರನ್ನ ಬಂಧಿಸಿದ್ದಾರೆ ವಿಟ್ಲ ಪೊಲೀಸರು. ಪೊಲೀಸ್ ಕೂಡ ಅದರಲ್ಲಿ ಶಾಮೀಲಾಗಿದ್ದಾರೆ. ಶಹೀರ್ ಬಾಬು, ಸಿರಾಜುದ್ದೀನ್, ಮೊಹಮ್ಮದ್ ಅನ್ಸಾರ್, ಮೊಹಮ್ಮದ್ ಇಕ್ಬಾಲ್ ಸೇರಿದಂತೆ 4ರನ್ನ ಪೊಲೀಸರು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದಾರೆ. ವಿಟ್ಲ ಪೊಲೀಸರು ಈ 4ರನ್ನ ಬಂಧಿಸಿದ್ದಾರೆ. ಡೀಟೇಲ್ಸ್ ಮಂಗಳೂರು ಪ್ರತಿನಿಧಿ ಕಿರಣ್ ನೀಡ್ತಾರೆ. ಕಿರಣ್, ಬೇರೆ ರೀತಿ ದರೋಡೆ ಆದರೆ, ಕಳ್ತನ ಆದರೆ ಹೇಗೋ ಡಿಫೆಂಡ್ ಮಾಡ್ಕೊಳ್ಬಹುದು. ಆದರೆ IT ರೇಡ್ ಆಗಿದೆ, ಇಡಿ ರೇಡ್ ಆಗಿದ್ರೆ ಜನ ಕೂಡ, ಮನೆಯವರು ಕೂಡ ಗಾಬರಿ ಬೀಳ್ತಾರೆ. ಸೊ ಆ ಪ್ರಕರಣವನ್ನ ವಿಟ್ಲ ಪೊಲೀಸರು ಭೇದಿಸಿದ್ದಾರೆ. ಕಾರ್ಯಾಚರಣೆ ಹೇಗಿತ್ತು, ಇವರ ಡೀಟೇಲ್ಸ್ ಏನೇನು? ಖಂಡಿತವಾಗಿಯೂ ಹೇಳಿದ್ದು ಸರಿ ಇದೆ. ಯಾಕಂದ್ರೆ ಇಡಿ, CBI, IT ರೈಡ್ಗಳಂತ ಹೇಳಿದ್ರೆ ಜನ ಬೆಚ್ಚಿ ಬೀಳ್ತಾರೆ. ಅದನ್ನೇ ಬಂಡವಾಳಾಗಿಸಿಕೊಂಡಿರುವಂತಹ ಕೇರಳದ ಒಂದು ತಂಡ ಈ ಒಂದು ದಾಳಿ ನಡೆಸಿರುವಂಥದ್ದು, ದರೋಡೆ ನಡೆಸಿರುವಂಥದ್ದು. ಕೆಲವು ವರ್ಷಗಳ ಹಿಂದೆ ಒಂದು ಬಾಲಿವುಡ್ ನಲ್ಲಿ ಒಂದು ಫಿಲ್ಮ್ ಬಂದಿತ್ತು, ಸ್ಪೆಷಲ್ 26. ಇದರಲ್ಲಿ ಅಕ್ಷಯ್ ಕುಮಾರ್ ಹಾಗೆ ತಂಡ ನಕಲಿ CBI, ನಕಲಿ ಇಡಿ, ನಕಲಿ IT ಅಧಿಕಾರಿಗಳಾಗಿ ರೇಡ್ ಮಾಡಿಕೊಂಡು ದೋಚುವಂತ ಒಂದು ಪಿಕ್ಚರ್ ಸನ್ನಿವೇಶ ಇದು. ಸೇಮ್ ಟು ಸೇಮ್ ಅದೇ ತರದ ಒಂದು ಘಟನೆ ಬಂಟ್ವಾಳದಲ್ಲಿ ನಡೆದಿರುವಂತದ್ದು. ಜನವರಿ 3ರಂದು ಬಂಟ್ವಾಳದ ನಾರ್ಷಾದಲ್ಲಿರುವಂತಹ ಸಿಂಗಾರಿ ಬೀಡಿ ಓನರ್ ಸುಲೇಮಾನ್ ಹಾಜಿ ಅವರ ಮನೆ ಮೇಲೆ 6ರಿಂದ 7 ಜನ ಇರುವಂತ ಇಡಿ ಅಧಿಕಾರಿಗಳ ತಂಡ, ಅಂದ್ರೆ ನಕಲಿ ಇಡಿ ಅಧಿಕಾರಿಗಳ ತಂಡ ದಾಳಿ ನಡೆಸುತ್ತೆ. ಅಲ್ಲಿ ಇರುವಂತಹ ಮನೆಯಲ್ಲಿದ್ದಂತಹ ಚಿನ್ನಾಭರಣ ಹಾಗೇನೆ ನಗದನ್ನ ದೋಚಿ ಪರಾರಿಯಾಗುತ್ತೆ. ಆದ್ರೆ ಆ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ದೋಚಲಾಗಿದೆ ಅನ್ನೋ ಒಂದು ಮಾಹಿತಿ ಇದ್ರೂ ಕೂಡ ಹಾಜಿ ಅವರು ಕೇವಲ 30 ಲಕ್ಷ ರೂಪಾಯಿ ದೋಚಿದ್ದಾರೆ ಅನ್ನೋ ಒಂದು ದೂರನ್ನ ನೀಡ್ತಾರೆ. ಆದ್ರೆ ಇದನ್ನ ಸವಾಲಾಗಿ ಸ್ವೀಕರಿಸಿದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು 4 ತಂಡಗಳನ್ನ ರಚನೆ ಮಾಡ್ತಾರೆ. SP ಅವರು ಯತೀಶ್ ಅವರು ಒಂದು 4 ತಂಡಗಳ ರಚನೆ ಈ ಒಂದು ಪ್ರಕರಣ ಭೇದಿಸಲಿಕ್ಕೆ ಮುಂದಾಗ್ತದೆ. ಯಾಕಂದ್ರೆ ನಕಲಿ ಇಡಿ ಅಧಿಕಾರಿಗಳಾಗಿ ಬಂದು ದೋಚಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೇರಳಕ್ಕೆ ಈ ಟೀಮ್ ಹೋಗಿದೆ ಅನ್ನೋದನ್ನ ಪೊಲೀಸರು ಪತ್ತೆ ಮಾಡ್ತಾರೆ. ಅದರ ನಂತರ ಕೊಲ್ಲಂನ ಒಂದು ಟೀಮ್, ಅಲ್ಲಿ ಇರುವಂತಹ ಒಂದು ಟೀಮ್ ಈ ಕೃತ್ಯ ಎಸಗಿರುವಂತದ್ದು ಗೊತ್ತಾಗುತ್ತೆ. ಆದ್ರೆ ಅಲ್ಲಿಯ ಪೊಲೀಸರಾಗ್ಬೋದು, ಅಲ್ಲಿಯ ಮಾಹಿತಿದಾರರು ಹೆಚ್ಚಾಗಿ ಅದಕ್ಕೆ ಸಹಕಾರ ನೀಡುವುದಿಲ್ಲ. ಹಿಂದೆ 1 ತಿಂಗಳಿಂದ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಕೊಲ್ಲಂನಲ್ಲಿ ಬೀಡು ಬಿಡ್ತಾರೆ. ಈ ಮೊದಲು 3 ಜನರನ್ನ, ಈ ಒಂದು ಘಟನೆಯಲ್ಲಿ ಭಾಗಿಯಾದ 3 ಜನರನ್ನ ಪೊಲೀಸರು ಬಂಧಿಸ್ತಾರೆ. ಅನಿಲ್ ಫರ್ನಾಂಡಿಸ್, ಸಚಿನ್ ಹಾಗೇನೆ ಶಬೀನ್, ಇವರೆಲ್ಲರೂ ಕೊಲ್ಲಂನವರು. ಇವರನ್ನ 3 ಜನರನ್ನ ಬಂಧಿಸಿದ್ರೆ ಮುಖ್ಯ ಸೂತ್ರಧಾರನನ್ನ ಬಂಧಿಸುವಲ್ಲಿ ಪೊಲೀಸರು ಹನಗಾಡ್ತಾ ಇರ್ತಾರೆ. ಆದ್ರೆ ಕೊನೆಗೂ ಆತನನ್ನ ಬಂಧಿಸ್ತಾರೆ. ಆತನೇ ಈ ಎಲ್ಲಾ ಇದ್ರದ್ದು ಏನು ದರೋಡೆ ಮಾಡ್ತಾರೆ, ಆ ದರೋಡೆಯ ಮಾಸ್ಟರ್ ಮೈಂಡ್ ಆಗಿರ್ತಾನೆ. ತ್ರಿಶೂರ್ ಜಿಲ್ಲೆಯ ಕೊಡಂಗೂಲೂರು ಠಾಣೆಯ ASI ಶಫೀರ್ ಬಾಬು. ಈತ ಇಡೀ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಈ ನಕಲಿ ಇಡಿ ಅಧಿಕಾರಿಗಳಾಗಿ ಬಂದಿದ್ರು ಅವರಿಗೆ ಟ್ರೈನಿಂಗ್ ಕೊಟ್ಟವನು ಕೂಡ ಈತನೇ. ಹಾಗೆ ಯಾವ ರೀತಿ ಹೋಗ್ಬೇಕು, ಯಾವ ರೀತಿ ರೈಡ್ ಮಾಡ್ಬೇಕು, ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಪ್ರತಿಯೊಂದು ಟ್ರೈನ್ ಮಾಡಿದವನು ಈತನೇ. ಹಾಗೇನೆ ಬಂಟ್ವಾಳದಲ್ಲಿ ಇನ್ಫಾರ್ಮೇಶನ್ ಗ್ಯಾದರಿಂಗ್ ಕೂಡ ಈತನೇ ಮಾಡಿದಾನೆ. ಹಾಗೇನೆ ಎಕ್ಸಿಕ್ಯೂಟ್ ಮಾಡುವಂತಹ ಟೀಮ್ಗೆ ಕೋಆರ್ಡಿನೇಟರ್ ಆಗಿದ್ದವನು ಈತನೇ. ಈ ಹಿನ್ನೆಲೆಯಲ್ಲಿ ಈತನೀಗ ಬಂಧಿಸಿದ್ದಾರೆ. ಈತನಿಗೆ ಮಾಹಿತಿ ನೀಡಿದ ಬಂಟ್ವಾಳದ ಮೊಹಮ್ಮದ್ ಇಕ್ಬಾಲ್ ಹಾಗೇನೆ ಪಡೀಲ್ನ ಅನ್ಸಾರ್ ಹಾಗೆ ಕೋಲ್ನಾಡಿನ ಸಿರಾಜುದ್ದೀನ್ ಇವರನ್ನು ಕೂಡ ಬಂಧಿಸಿದ್ದಾರೆ. ಈಗ ಟೋಟಲ್ 7 ಜನರನ್ನು ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಇದರಲ್ಲಿ ಸಿರಾಜುದ್ದೀನ್ ಯಾರಿದ್ದಾನೆ, ಈತ ಸಿಂಗಾರಿ ಬೀಡಿ ಸುಲೇಮಾನ್ ಹಾಜಿ ಅವರ ಮನೆಯಲ್ಲಿ ಡ್ರೈವರ್ ಆಗಿದ್ದ. ಈತನ ತಂದೆ ಕೂಡ ಅಲ್ಲಿ ಡ್ರೈವರ್ ಆಗಿದ್ರು. ಆದ್ರೆ ತಂದೆ ಕ್ಯಾನ್ಸರ್ಗೆ ತುತ್ತಾದಾಗ ಸಿಂಗಾರಿ ಬೀಡಿ ಸುಲೇಮಾನ್ ಹಾಜಿ ಅವರು ಆತನಿಗೆ ಸಹಾಯ ಮಾಡಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಡೀ ಇನ್ಫಾರ್ಮೇಶನ್ ಅನ್ನ ಇವರಿಗೆ ಕೊಟ್ಟಿರ್ತಾನೆ. ಹಾಗೇನೆ ಈ ಒಂದು ಪ್ಲಾಟ್, ಅಂದ್ರೆ ಈ ಒಂದು ದರೋಡೆಯನ್ನ ಇಡೀ ರಚನೆ ಮಾಡಿದ್ದು ಹಾಗೇನೆ ಪ್ಲಾಟ್ ಮಾಡಿದಂತಹ ಈತ ಶಫೀರ್ ಬಾಬು, ASI ಕೂಡ ಈಗ ಪೊಲೀಸರು ಬಂಧಿಸಿರಾಗಿದೆ. ಹಾಗೇನೆ ಮತ್ತೆ 3 ಜನ ಇದರಲ್ಲಿ ಇದ್ದಾರೆ. ಅವರ ಬಂಧನಕ್ಕೂ ಕೂಡ ಪೊಲೀಸರು ಬಲೆ ಬೀಸಿರುವಂತದ್ದು. ಸಭಾ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.